ಕಾಟೇರ ಸಿನಿಮಾಗಂತ ಬಂದಾಗ ನಿಮ್ಮ ಪಾತ್ರ ಏನಿರುತ್ತೆ, ಒಂದು ಹೆಣ್ಮಗುನ ನೀವು ಕೆಟ್ಟ ದೃಷ್ಟಿಯಿಂದ ನೋಡ್ತೀರಾ. ಅವಾಗ ಅವ್ರು ಏನು ಮಾಡ್ತಾರೆ, ಬಂದು ನಿಮ್ಮ ಕಣ್ಗುಡ್ಡನ ತೆಗಿತಾರೆ ರೀಲ್ನಲ್ಲಿ. ಸೊ ಒಂದು ರೀತಿ ಅವರು ಇದೇ ಥರ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಅಂದರೆ ಈ ರೀತಿ ಮೆಸೇಜ್ ಯಾವಾಗ ಕಳಿಸಿದ್ದಾನೆ ಅಂತ ಅಂದಾಗ, ಅವರು ಚಿತ್ರದುರ್ಗದ ಯಾವುದಾದ್ರೂ ಪೊಲೀಸ್ ಆಫೀಸರ್ ದರ್ಶನ್ ಮಾಡಿದ್ದಾರೆ ಅಂತ ಫೋನ್ ಮಾಡಿದ್ದಾರೆ ಅಂತಂದರೆ ಅವರು ಖುಷಿ ಪಡ್ತಾಯಿದ್ರು, ನೀಟಾಗಿ ಹ್ಯಾಂಡಲ್ ಮಾಡಿ ಕೊಡ್ತಾಯಿದ್ರು. ಯಾರು ಇದು ರೇಣುಕಾ ಸ್ವಾಮಿ ಅಂತ ಎಲ್ಲ ಕೇಳಿಬಿಟ್ಟು ಒಂದು ವಾರ್ನಿಂಗು ಪೊಲೀಸರ ಕೈಲಿಂದನೇ ಕೊಡಿಸಿದ್ದಿದ್ರೆ, ಒಂದು ವಾರ್ನಿಂಗ್ ಕೊಟ್ಟು ಕಳಿಸಿದ್ರೆ ಇದು ಯಾವುದೂ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ನೀವು ಅಂದರೆ ರವಿಚೇತನ್ ಅವರಂತ ಅಂದಾಗ ನನಗೆ ಇದೇ ನೆನಪಾಗಿದ್ದು. ಆ್ಯಕ್ಚುಲಿ ಅಲ್ಲಿ ಸಿನಿಮಾದಲ್ಲಿ ಏನು ತೋರಿಸಿದ್ದಾರೆ ಕರೆಕ್ಟಾಗಿದೆ. ಅದು ನಿಮ್ಗೊಂದು ವಾರ್ನಿಂಗ್ ಕೊಡ್ತಾರೆ, ಎಲ್ಲವೂ ಸರಿ ಹೋಗುತ್ತೆ, ಅಲ್ಲಿಗೆ ನೀವು ಸರಿ ಹೋಗ್ತೀರಾ, ರೀಲ್ನಲ್ಲಿ ಎಲ್ಲವೂ ಸರಿಯಾಗುತ್ತೆ. ಅದೇ ರೀತಿ ಇಲ್ಲೂ ನಿಜ ಜೀವನದಲ್ಲೂ ಆಗಿದ್ದಿದ್ರೆ ಎಲ್ಲವೂ ಚೆನ್ನಾಗಿರ್ತಿತ್ತಾ ಇವತ್ತು ಅಂತ ಅನ್ಸುತ್ತೆ. ಅದೇ ಇದು ಇಟ್ ಇಸ್ ವೆರಿ ಸಿಂಪಲ್. ಇದು ಅಂಥ ದೊಡ್ಡ ಕೇಸು ಅಲ್ಲ, ಏನೂ ಅಲ್ಲ. ಯಾಕಂದರೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತಾರೆ, ಎಷ್ಟೋ ಆಗದೆ. ಒಂದು ಸೈಬರ್ ಕ್ರೈಮಿಗೆ ಫೋನ್ ಮಾಡಿ ಅದೇನಾಯ್ತು ನೋಡ್ರಿ ಅಂತ ದರ್ಶನವರು ಬೇಡ, ಆ ಪವಿತ್ರ ಗೌಡ ಅವರು ಅವರೇ ಲೇಡೀಸ್ ಕಂಪ್ಲೇಂಟ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಅವರೇ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಅವರು ಪೊಲೀಸರು ಕರೆಸಿ ಅವ್ನಿಗೆ ವಾರ್ನ್ ಮಾಡಿ ಏನು ಕಾನೂನು ಪ್ರಕಾರ ಏನು ಮಾಡ್ಬೇಕು ಅದು ಮಾಡೋಕ್ಕೆ ಮುಗ್ದೋಗಿರೋದು. ಅದನ್ನು ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದು ಎಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಮತ್ತು ನ್ಯೂಸ್ ನೋಡ್ತಾ ಇದ್ದೀನಿ, ಅದ್ರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದು. ಒಬ್ಬ ಎತ್ತಾಕೊಂಬಂದ್ರಂತೆ, ಹೊಡೆದ್ರಂತೆ, ಅದೆಲ್ಲ ಆಯ್ತಂತೆ, ಇನ್ವೆಸ್ಟ್ ನಡೀತಾ ಇದೆ ಅಂತೆ, ದರ್ಶನ ಇದ್ರಂತೆ. ಯಾರಿದ್ರು ಏನಿದ್ರು ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಹಂಗೆ ಏನು ಮುಖಗಳು ಅರೆಸ್ಟ್ ಆಗಿದ್ದಾರೆ ಒಂದು ಇಬ್ಬರನ್ನ ಬಿಟ್ಟರೆ ಇನ್ಯಾರು ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತೇ ಇಲ್ಲ ಅವ್ರು ಯಾರ್ಯಾರು ಅಂತ, ಅಂದರೆ ಎಲ್ಲಿಂದ ಬಂದರು ಇವರು ಅಂತಲೇ ಗೊತ್ತಿಲ್ಲ. ಸೊ ನಾವು ಇದ್ದಾಗ ಕುರುಕ್ಷೇತ್ರ ಟೈಮಲ್ಲಿ ಎಲ್ಲ ನಾವು ಒಡನಾಟ ಹೇಗಿತ್ತು ಅಂತಂದರೆ, ಅಂದರೆ ಕಾಟೇರವ್ರಿಗೂ ಚೆನ್ನಾಗೇ ಇತ್ತು. ಬಟ್ ಆವಾಗ ಅವರು ದರ್ಶನ್ ಅವರ ಸ್ನೇಹಿತರು ಬರೋರು, ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಬರೋರು, ಎಷ್ಟು ಚೆನ್ನಾಗಿದೆ. ನಾವು ಬೈಕ್ ರೈಡ್ ಹೋಗ್ತಾ ಇದ್ವಿ, ಒಟ್ಟಿಗೆ ಪಾರ್ಟಿ ಮಾಡ್ತೀವಿ, ಊಟ ಮಾಡ್ತೀವಿ, ಎಷ್ಟು ಚೆನ್ನಾಗಿತ್ತು ನಮ್ಮದು ಹೆಲ್ದಿ ಡಿಸ್ಕಷನ್ಸು. ಒಂದು ಸಿನಿಮಾ ಬಂದರೆ ಕತೆ ಹಿಂಗೆ ಬ್ರದರ್ ಹಂಗೆ ಮಾಡೋದು, ಹಿಂಗೆ ಮಾಡಬೇಕು. ಆಮೇಲೆ ಕುರುಕ್ಷೇತ್ರಲ್ಲೇ ಸ್ನಾನ ಮಾಡ್ಬೇಕಾದ್ರೆ ನನಗೆ ಇಲ್ಲಿ ಉರಿತಾಯ್ತು ಕಣೋ, ಇಲ್ಲಿ ಉರಿತಾಯ್ತು ಕಣೋ ಅಂತ ಅದನ್ನೆಲ್ಲ ಕಿರೀಟ ಎಲ್ಲ ಹಾಕಿತ್ತಲ್ಲ, ಅದು ರಾತ್ರಿ ಗೊತ್ತಾಗ್ತಾರೆ ನೋವು. ಸೊ ಹಿಂಗೆಲ್ಲ ಮಾತಾಡ್ತಾ ಇದ್ವಿ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಪ್ರೊಫೆಷನ್ ವೈಸ್ ನಮ್ಗೆ ಏನು ಮಾಡಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನನಗೆ ರೇಕ್ಸ್ ಅವರು ಮದುವೆ ಗಂಡು ಅಂತ, ಯಾಕಂದ್ರೆ ಸುಮಾರು ಪಿಕ್ಚರಲ್ಲಿ ನಾನು ಹೀರೋಯಿನ್ ಮೇಲೆ ಕಣ್ಣು ಹಾಕ್ತೀನಿ, ಆಮೇಲೆ ಇವ್ರು ಬಂದು ಹೊಡೆದು ಕರ್ಕೊಂಡು ಹೋಗ್ತಾರೆ. ಆ ಪಿಕ್ಚರ್ ಹೊಡೆದು ಕಳಿಸಿದ್ದೀನಿ, ಮತ್ತೆ ಬಂದಿದೆಯಾ ಇಲ್ಲಿ ಅಂತ ನಾನು. ಸೊ ಈ ಥರ ಮಾಡೋದು ನಾಡ ಈಗಲೂ ನನಗೆ ಮದುವೆ ಗಂಡು ಅಂತ ಕರೀತಾರೆ. ಸೊ ಅದು ಆಮೇಲೆ ಈ ಕಾಟೇರ ಅಷ್ಟೇ, ಕಾಟೇರ ನೋಡೋಗ್ಲೇ ಒಳ್ಳೆ ಕಾಡು ಮನುಷ್ಯನ ಥರ ಇದೆಯಾ ಅಂತ ಬೈಯೋರು, ಹಂಗಿದ್ದು ಹಿಂಗಾಗ್ಬಿಟ್ಟಲ್ಲ ಅಂತ. ಐ ವಾಸ್ ಅಪ್ರಿಷಿಯೇಟಿಂಗ್ ಆ್ಯಕ್ಚುಲಿ. ಚೆನ್ನಾಗಿ ಪಿಕ್ಚರ್ ನೋಡಿ ಚೆನ್ನಾಗಿ ಮಾಡಿದೆ ಕಣ, ಸಹ ಮಾಡಿದ್ಯಾ ಅವರು ಅಂದ್ಕೊಂಡ್ರೆ ಹಿಂಗೆ ಮಾಡ್ತೀಯ ಅಂತ. ಈ ಅಪ್ರಿಷಿಯೇಟೆಡ್. ಎಲ್ಲರೂ ಅಪ್ರಿಷಿಯೇಟೆಡ್. ಆಮೇಲೆ ಈ ಕುರುಕ್ಷೇತ್ರದಲ್ಲಿ ಒಂದೊಂದು ಪೇಜ್ ಡೈಲಾಗ್ ಹೊಡಿಯೋರು, ಒಂದು ಟೇಕಲ್ಲಿ ಹೊಡಿಯೋರು. ನಾವೆಲ್ಲ ಚಪ್ಪ ಹೊಡಿತಾ ಇದ್ವಿ. ನಾನು ಬಂದು ಕೇಳ್ತಿದ್ದೆ, ರಾತ್ರಿ 2 ಗಂಟೆಗೆ ನಾವು ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾ ಇದ್ವಲ್ಲ, ಹೆಂಗೆ ನೀವು ರೆಡಿ ಆಗ್ಬಿಟ್ರೆ ಹೆಂಗೆ ಏನವರು. ಅಂದರೆ ಹೆಲ್ತಿ ಡಿಸ್ಕಷನ್. ಚೆನ್ನಾಗಿ ಮಾಡೋದು, ಹಂಗೆ ಮಾಡೋ, ಹಿಂಗೆ ಮಾಡೋದು, ಹಂಗೆ ಹೇಳೋರು. ಜೊತೆ ಹಿಂಗೆ ಮಾಡೋ, ಹಂಗೆ ಮಾಡೋ, ಟೈಮಿಂಗ್ ಈಗ ಕಣ, ಹಂಗೆ. ಸೊ ಸುಮಾರು ಕಲ್ತಿದ್ದೀನಿ ಅವರಿಂದ. ಇದು ಗ್ರೇಟ್ ಆ್ಯಕ್ಟರ್. ಸೊ ಕಾಟೇರ ಮಾತ್ರ ಆಮೇಲೆ ಹೇಳಿದ್ನಲ್ಲ, ಫ್ಯಾನ್ ಆಗಿಬಿಟ್ಟಿದ್ದೀನಿ ಅವ್ರಿಗೆ. ಆ ಕಾಟೇರ ಸಿನಿಮಾ ಮಾಡಿದ್ಮೇಲೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲೂ ಜೈಲಿಗೆ ಹೋಗಿದ್ದಾರೆ. ಇಟ್ಸ್ ಫಾರ್ ಎ ಗುಡ್ ಕಾಸ್ ಅಲ್ವಾ. ಸೊ ಈಗ ಯಾವುದೋ ನೋಡಿದೆ, ಇದನ್ನ ಲಿಂಕ್ ಮಾಡಿ ಏನೇನೋ ಮಾಡಿಬಿಟ್ಟಿದ್ದಾರೆ. ಗಡ್ಡ ಬಿಟ್ಟು ಆಚೆ ಬಂದ್ರಂತೆ, ಹಂಗಂತೆ ಹಿಂಗಂತೆ ಟ್ರೋಲಲ್ಲಿ. ಅದಿಲ್ಲಿ ಯಾಕೆ ಬಿಂಬಿಸ್ತಾ ಇದ್ದೀರಾ ಅವ್ರನ್ನ ಕಲ್ಪ್ರಿಟ್ ಅಂತ, ಅಪರಾಧಿ. ಇನ್ನು ಕಾನೂನಿದೆ, ಕಾನೂನೇ ಏನು ಹೇಳಿಲ್ಲ ಆಲ್ರೆಡಿ. ಯಾಕದು? ಅದು ನಮಗೆ ಭಾಳ ಬೇಜಾರಿದೆ. ಅದು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ನೋಡಿದಂಥ ವ್ಯಕ್ತಿ ಈಗೇನು ಅಂತಾರೆ ಅದು ಅಲ್ಲ. ಅಷ್ಟು ಕೇರ್ ತೊಗೊಳ್ಳೋಂಥ ವ್ಯಕ್ತಿ ಈ ಥರ ಆಗಿದ್ದು ಏನೋ ಆ್ಯಕ್ಸಿಡೆಂಟು, ಕೆಟ್ಟ ಇನ್ಸಿಡೆಂಟು ಏನೋ ಆಗಿದೆ. ಬಟ್ ಈ ರೇಂಜಿಗೆ ಅವರಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮಾತ್ರ ನಾನು ಹೇಳ್ತೀನಿ. ಅವರು ಏನೋ ಅವ್ರನ್ನ ಪ್ಲೀಸಿಂಗ್ ಮಾಡೋಕ್ಕಂತ ಹೇಳ್ತಾರಲ್ಲ, ಅದು ಅವ್ರು ಖುಷಿ ಪಡ್ಸೋಕ್ಕೆ ಏನಾದ್ರು ಅವ್ರ ಅಭಿಮಾನಿಗಳು ಅಂತನೋ, ಅಭಿಮಾನಿಗಳು ಅಲ್ಲ, ಆ ಥರ ಅಭಿಮಾನಿಗಳು ಯಾರು ಮಾಡಲ್ಲ. ಇನ್ಯಾರೋ ದುಡ್ಡಿನ ಆಸೆ ಏನೋ ಏನೋ ಗೊತ್ತಿಲ್ಲ, ಒಟ್ಟು ಪ್ಲೀಸಿಂಗ್ ಮಾಡಿದ್ರು ಏನೋ. ಅದು ಕಾನೂನು ಪ್ರಕಾರ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೇನಾಗುತ್ತೆ ಅದು ನಾವು ನೋಡಬೇಕಾಗಿದೆ. ಈಗ ನಾನು ಅಷ್ಟೇ ಕಾದು ನೋಡ್ತಾ ಇದ್ದೀನಿ. ಏನೋ ಆರಾಮಾಗಿ ಅವ್ರು ಆಚೆ ಬರಲಿ ಮತ್ತು ಸಿನಿಮಾ ಮಾಡ್ಕೊಂಡಿರಲಿ ಅಂತ ನಮ್ಮದು. ಒಬ್ಬ ವ್ಯಕ್ತಿ ಕೆಟ್ಟವನು ಅಂತ ಬಿಡೋಕ್ಕಾಗಲ್ಲ. ಓಕೆ, ಮನುಷ್ಯ ಮೇಲೆ ತಪ್ಪು ಮಾಡ್ತಾನೆ, ಸಣ್ಣ ತಪ್ಪಾಗಿದೆ, ಶಿಕ್ಷೆ ಅನುಭವಿಸಿ ಆಚೆ ಬರಲಿ, ಅಥವಾ ಮಾಡಿದ್ದಾರೆ. ಇಲ್ಲ ಅಂದರೆ ಲೆಟ್ ಹಿಮ್ ಕಂಟಿನ್ಯೂ ವಿತ್ ಸಿನಿಮಾ. ದಟ್ ಈಸ್ ವಾಟ್ ನಾನು ಅದನ್ನ ವೆಯ್ಟ್ ಮಾಡ್ತಾಯಿದ್ದೀನಿ.